ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ಕರ್ತನನ್ನು ಪ್ರೀತಿ ಮಾಡಿ ಪ್ರತಿನಿತ್ಯ ಆತನ ಪಾದ ಸನ್ನಿಧಿಗೆ ಬಂದು ವಾಕ್ಯಗಳನ್ನು ಕೇಳಿ ಬಲಗೊಳ್ಳುತ್ತಿರುವಂಥ ನಿಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನ, ಆಶೀರ್ವಾದವು ಆವರಿಸಿಕೊಳ್ಳಲಿ. ಈ ದಿನ ಹೇಗಿದ್ದೀರಾ? ಒಂದು ಒಳ್ಳೆಯ ಬಲವುಳ್ಳ ಕುಟುಂಬಕ್ಕೆ ಪ್ರಯೋಜನಕರವಾದ, ಆತ್ಮಿಕ ಜೀವಿತಕ್ಕೆ ಪ್ರಯೋಜನಕರವಾದಂಥ ಸಂದೇಶವನ್ನು ಈ ದಿನ ನೀವು ಕೇಳಲಿಕ್ಕೆ ಹೋಗುತ್ತಾ ಇದ್ದೀರಿ. ದೇವಜನವೇ, ದುಡಿದು ಕಷ್ಟಪಟ್ಟು ಪ್ರಯಾಸಪಟ್ಟು ನಾವು ಗಳಿಸಿದ್ದನ್ನು ಮನೆಯಲ್ಲಿ ಭದ್ರವಾಗಿಡುತ್ತೇವೆ. ಆ ಭದ್ರವಾಗಿಟ್ಟದ್ದನ್ನು ಕಳ್ಳರು ಕದ್ದುಕೊಳ್ಳದಂತೆ ಬೀಗಗಳನ್ನು ಹಾಕಿ ಇಡುತ್ತೇವೆ. ಅದರಂತೆ ವೈದ್ಯರು ಕೂಡ ನಾವು ಎಕ್ಸ್ಪೈರಿ ಆಗಿರುವಂಥ ಮೆಡಿಸಿನ್ ತಗೊಳ್ಬಾರ್ದು, ಬೇಡದೇ ಇರುವಂಥ ಆಹಾರಗಳನ್ನು ತಿನ್ನಬಾರದು ಎಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಅದೇ ರೀತಿ ನಾವು ನಮ್ಮ ಮಕ್ಕಳಿಗೂ ಕೂಡ ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು ಎಂದು ಕೂಡ ಕಲಿಸಿಕೊಡುತ್ತೇವೆ. ಇದೆಲ್ಲವನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ದುಷ್ಟರನ್ನು, ದುಷ್ಟತನವನ್ನು ದೂರವಾಗಿಡಬೇಕು. ಕೆಲವನ್ನ ನಮ್ಮ ಮನೆಯಿಂದ ಹೊರಗಿಡಬೇಕು. ಈ ವಿಷಯ ನಾವು ಯಾರನ್ನು ಮನೆಯಿಂದ ಹೊರಗಡೆ ಇಡಬೇಕು ಅನ್ನುವಂಥದ್ದು ಸ್ವಲ್ಪ ಲೌಕಿಕವಾಗಿಯೂ ನಂತರ ಆತ್ಮಿಕವಾಗಿಯೂ ತಿಳಿದುಕೊಳ್ಳೋಣ. ಅದು ತಿಳಿಯಬೇಕಾದರೆ ಸ್ವಲ್ಪ ನೀವು ತಾಳ್ಮೆಯಿಂದ ಕೊನೆಯವರೆಗೂ ವಿಡಿಯೋನ ನೋಡಬೇಕಾಗುತ್ತದೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು 2 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 8ನೆಯ ವಚನ. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಆಮೇನ್, ಹಾಲೆಲೂಯ. ಕರ್ತನಿಗೆ ಸ್ತೋತ್ರ. ಒಬ್ಬ ವ್ಯವಸಾಯಗಾರನು ಆ ವ್ಯವಸಾಯ ಮಾಡುತ್ತಾ 3 ತಿಂಗಳ ಬೆಳೆ ಇದೆ ಅಂತ ತಿಳ್ಕೊಳ್ಳಿ. 1 ದಿನದಿಂದ 3ನೇ ತಿಂಗಳಿನ ತನಕ ಫಸಲು ಕೈಗೆ ಸಿಗುವ ತನಕ ಒಳ್ಳೆ ರೀತಿಯಲ್ಲಿ ದುಡಿದು ಕಷ್ಟಪಟ್ಟು ಪ್ರಯಾಸ ಪಡುತ್ತಾನೆ. 3ನೇ ತಿಂಗಳು ಬಂದಾಗ ಫಸಲಿನ್ನೇನು ಕೊಯ್ಯಬೇಕು ಅಂದಾಗ ಕಳ್ಳರು ಕದ್ದುಕೊಂಡು ಹೋದರೆ, ಇಲ್ಲವೇ ಮಳೆಯಿಂದ, ಬಿರುಗಾಳಿಯಿಂದ, ಕ್ರೂರ ಮೃಗಗಳಿಂದ ತನ್ನ ಬೆಳೆಯು ನಷ್ಟವಾಯಿತಂದರೆ ಎಷ್ಟು ಕಷ್ಟಪಡ್ತಾರಲ್ವ. 3 ತಿಂಗಳು ರಾತ್ರಿ ಹಗಲೆನ್ನದೆ ನಾನು ಕಷ್ಟಪಟ್ಟಿದ್ದೇನೆ, ಆದರೆ ನನ್ನ ಬೆಳೆಯು ಕೈಗೆ ಸಿಗುವಾಗ ಕಳ್ಳರು, ಕೆಟ್ಟವರು, ಕ್ರೂರ ಮೃಗಗಳು ಅವನ್ನು ತಿಂದು ಬಿಟ್ಟವು ಎಂದು ದುಃಖ ಪಡುತ್ತಾರಲ್ಲವೇ? ಹೌದು ದೇವಜನವೇ, ಒಂದು ಬಿಸ್ನೆಸ್, ಒಂದು ವೇಳೆ ಚೀಟಿ, ಇಲ್ಲವೇ ಒಂದು ವೇಳೆ ಕೆಲಸ, ಯಾವುದಾದ್ರೂ ಒಂದು ಪ್ರಯಾಸಪಟ್ಟು ಇನ್ನೇನು ಅದನ್ನು ನಾನು ಬಳಸ್ಕೊಳ್ಬೇಕು ಅಂತಿರುವಾಗ ನಾವು ಅದನ್ನು ನಷ್ಟಪಟ್ಟರೆ ಅದರ ನೋವು ಬಹಳ ಬಹಳ ಇರುತ್ತದೆ. ನಿಮ್ಮಲ್ಲಿ ಯಾರಾದರೂ ಆ ರೀತಿಯಾಗಿ ಇನ್ನೇನು ಫಸಲು ಕೊಯ್ಯಬೇಕು, ಇನ್ನೇನು ಹಣ ಎತ್ಕೊಳ್ಬೇಕು, ಇನ್ನೇನು ತೆಗೆದುಕೊಳ್ಬೇಕು ಅಂತಿರುವಾಗ ಯಾರಾದರೂ ಅದನ್ನು ನಷ್ಟಪಡಿಸಿದರೆ ಆ ನೋವು ಕಷ್ಟಪಟ್ಟವರಿಗೆ ಗೊತ್ತು, ಸುಲಭವಾಗಿ ಹೊಡೆದವರಿಗೆ ಅದರ ನೋವು ಗೊತ್ತಾಗೋದಿಲ್ಲ. ದೇವಜನವೇ, ನಾವು ನಮ್ಮ ಮಕ್ಕಳನ್ನು ಕೆಲವರು ಹೇಳ್ತಾ ಇರ್ತಾರೆ, ಗಿಣಿಯಂತೆ ಸಾಕಿ ಹದ್ದಿನ ಕೈಯಲ್ಲಿ ಕೊಟ್ಟೆ ಎನ್ನುವಂತೆ ಹೆಣ್ಣು ಮಕ್ಕಳ ವಿಚಾರವಾಗಿ ಹೇಳುತ್ತಿರುತ್ತಾರೆ. ಬಹಳ ಮುದ್ದಾಗಿ ಸಾಕಿ ಕಣ್ಣಲ್ಲಿಟ್ಟುಕೊಂಡು ನೋಡಿಕೊಂಡು ಬೆಳೆಸಿ ಓದಿಸಿ ಕೆಲಸಕ್ಕೆ ಬರುವಂತೆ ಮಾಡಿ ಪ್ರಯೋಜಕರನ್ನು ಮಾಡಿದಾಗ ಒಂದು ಕುಡುಕನ ಕೈಯಲ್ಲೋ, ಒಂದು ವ್ಯಭಿಚಾರಿಯ ಕೈಯಲ್ಲೋ, ಒಂದು ಬಡವನ ಕೈಯಲ್ಲೋ, ಒಂದು ಮೂರ್ಖನ ಕೈಯಲ್ಲೋ ಕೊಟ್ಟರೆ ಎಷ್ಟು ತಂದೆ ತಾಯಿಗಳು ನೊಂದುಕೊಳ್ಳುತ್ತಾರಲ್ವ. ಆ ರೀತಿಯಾಗಿ ನಿಮ್ಮಲ್ಲಿ ಕೂಡ ಕೆಲವರು ನೊಂದುಕೊಳ್ಳುವವರು ಇದ್ದೀರಲ್ವ. ಯಾಕೆಂದರೆ ಎಷ್ಟೋ ಮುದ್ದಾಗಿ ಸಾಕಿದಂಥ ಆ ಒಂದು ಮಗುವನ್ನು ಕಟುಕನ ಕೈಯಲ್ಲಿ ಕೊಟ್ಟ ಹಾಗೆ ಅಲ್ವಾ. ಕೆಲವನ್ನ ಸಾಕಿ ಕಟುಕನ ಕೈಯಲ್ಲಿ, ಕ್ರೂರಿಯ ಕೈಯಲ್ಲಿ, ಕುಡುಕನ ಕೈಯಲ್ಲಿ ಕೊಟ್ಟ ಹಾಗೆ ಬಹಳ ಬೇಸರ ಮಾಡಿಕೊಳ್ಳುತ್ತಾರೆ. ಈಗ ನಿಜಾನೇ ಕಳ್ಳರನ್ನಾಗಲಿ ಸುಳ್ಳರನ್ನಾಗಲಿ
ಮೋಸ ಮಾಡುವಂಥವರನ್ನಾಗಲಿ ದುಷ್ಟರನ್ನಾಗಲಿ ನಮ್ಮನ್ನು ಬಾಧಿಸುವವರನ್ನಾಗಲಿ ನಮ್ಮ ಮನೆಯ ಒಳಗಡೆಗೂ ಬಿಡುವುದಿಲ್ಲ. ಕಳೆದ ದಿನಗಳಲ್ಲಿ ಒಂದು ವಿಡಿಯೋ ನೋಡುತ್ತಾ ಇದ್ದೆ ನಾನು. ಕೇರಳದಲ್ಲಿ ಒಬ್ಬ ಸ್ತ್ರೀ, ಇಬ್ಬರು ಪುರುಷರು ಮನೆ ಹತ್ರ ಬರುತ್ತಾರೆ. ಆಕೆ ಹೇಳ್ತಾಳೆ, ದಯಮಾಡಿ ನನ್ನ ಜಾಗದೊಳಗಡೆ ಬರಬೇಡ್ರಿ, ನನ್ನ ಮನೆಗೆ ಹತ್ತಿ ಬರಬೇಡ್ರಿ ಅಂತ ಹೇಳಿ ಎಚ್ಚರ ಕೊಡ್ತಾಳೆ. ಆದರೂ ಅವರು ನಾವು ಬಂದೇ ಬರ್ತೀವಿ, ಏನು ಮಾಡ್ತೀಯ ಅನ್ನೋ ರೀತಿಯಲ್ಲಿ ಬರುವಾಗ ಮನೆಯೊಳಗೆ ಹತ್ತಿ ಮೇಲಕ್ಕೆ ಬರುವಾಗ ಪೆಪ್ಪರ್ ಸ್ಪ್ರೇ ಅನ್ನೋದೊಂದು ಬರ್ತದೆ. ಅದು ಕಣ್ಣುಗಳಿಗೆ ಹೊಡೆದ್ರೆ ಅವರಿಗೆ ತುಂಬ ನೋವಾಗ್ತದೆ, ಅವರಿಗೆ ಕಷ್ಟ ಆಗ್ತದೆ. ಪೆಪ್ಪರ್ ಸ್ಪ್ರೇಯನ್ನು ಆಕೆ ಅವರ ಕಣ್ಣುಗಳಿಗೆ ಸಿಂಪಡಣೆ ಮಾಡಿ ಅಲ್ಲಿಂದ ಓಡಿಸ್ತಾಳೆ. ಅದು ಘಟನೆ ಏನಾದರೂ ಕೂಡ ಒಂದು ಹೆಂಗಸಿರುವಾಗ ಇಲ್ಲವೇ ಒಂದು ಹುಡುಗಿ ಇರುವಾಗ, ಬಲಹೀನರಿರುವಾಗ ಯಾರೂ ದೌರ್ಜನ್ಯವಾಗಿ ಆ ಕೆಲಸ ಮಾಡಬಾರದು. ಆ ರೀತಿ ಇರುವಾಗ ಆಕೆಯು ಮಾಡಿದ್ದು ಒಳ್ಳೆಯದೆಂದು ಅನೇಕರು ಹೇಳುವುದುಂಟು. ನನ್ನ ಪ್ರಿಯರೇ, ಈಗ ಈ ವಿಷಯಗಳು ನಾವು ಕಳ್ಳರನ್ನಾಗಲಿ ಕೆಟ್ಟವರನ್ನಾಗಲಿ ನಮ್ಮನ್ನು ಹಾಳು ಮಾಡುವವರು, ಪ್ರತ್ಯೇಕವಾಗಿ ನಮ್ಮ ಕುಟುಂಬದ ಸಮಾಧಾನವನ್ನು ಹಾಳು ಮಾಡುವವರು, ನಮ್ಮ ಕುಟುಂಬದ ಐಶ್ವರ್ಯವನ್ನು, ಘನತೆಯನ್ನು, ಆರೋಗ್ಯವನ್ನು ಹಾಳು ಮಾಡುವಂಥವರನ್ನು ನಮ್ಮ ಕುಟುಂಬಕ್ಕೆ ಸೇರಿಸಿಕೊಳ್ಳಬಾರದು. ಅವರು ಒಳ್ಳೆಯ ಸ್ನೇಹಿತರಾಗಿರಬಹುದು, ಅವರು ರಕ್ತ ಸಂಬಂಧಿಗಳಾಗಿರಬಹುದು, ಅವರು ಸಭಿಕರಾಗಿರಬಹುದು, ಅವರು ಸೇವಕರೇ ಆಗಿರಬಹುದು. ನಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುವ ಯಾರನ್ನು ನಾವು ಸೇರಿಸಿಕೊಳ್ಳಬಾರದು. ಮೊದಲ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ದುಷ್ಟರಾಗದಂಥವರ ಜೊತೆಗೆ ಹೋಗಲೂಬಾರದು, ಕೂತ್ಕೊಳ್ಳೂಬಾರದು, ನಡೆಯಲೂಬಾರದು. ಆ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಒಂದು ಕಡೆ ಹೇಳುತ್ತದಲ್ವಾ, ನೀವು ಶತ್ರುಗಳನ್ನು ಪ್ರೀತಿಸಬೇಕು, ನೀವು ವಿರೋಧಿಗಳಿಗಾಗಿ ಪ್ರಾರ್ಥಿಸಬೇಕು ಎಂದು ಹೇಳುತ್ತದಲ್ಲ ಅಂತ ನೀವು ಹೇಳಬಹುದು. ಕೆಟ್ಟ ಜನರನ್ನು ನಾವು ಗೌರವಿಸಿ ಪ್ರೀತಿಸಬಹುದು, ಕೆಟ್ಟತನವನ್ನು ನಾವು ಪ್ರೀತಿಸುವುದು ಇಲ್ಲ. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು. ನೀವೇ ಹೇಳಿ, ನಾನೀಗ ಉದಾಹರಣೆಗಳನ್ನು ಕೊಟ್ಟೆ. ವ್ಯವಸಾಯಗಾರನ ಬಗ್ಗೆ, ಒಂದು ಮಗುವನ್ನು ಸಾಕಿ ಗಿಳಿ ಥರ ಸಾಕಿ ಏನೋ ಒಂದು ಹದ್ದಿಗೆ ಇಲ್ಲ ಕುಡುಕನು ಕೆಟ್ಟವನಿಗೆ ಕೊಡುವುದು ಎಂದು ಇದರ ಬಗ್ಗೆ ನಾವು ನೋಡಿದೆವು. ವ್ಯಾಪಾರ ಆಗಲಿ, ಕೆಲಸವಾಗಲಿ, ಮನುಷ್ಯರಾಗಲಿ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳಬಾರದು. ಈ ದಿನಗಳಲ್ಲಿ ಏನಾಗಿದೆ, ಇದು ಆತ್ಮೀಕವಾದಂಥ ವಿಚಾರಗಳನ್ನು ಹೇಳುತ್ತಾ ಇದೆ. ಆದರೆ ನಾನು ಮೊದಲೇ ನಿಮಗೆ ಹಿತನುಡಿಗಳನ್ನು ಹೇಳಿ ಮುಗಿಸಿ ಬೈಬಲ್ ಏನು ಹೇಳುತ್ತೆ ಅನಂತರ ಹೇಳುತ್ತೇನೆ. ಹಿತನುಡಿಗಳು ಏನೆಂದರೆ, ಗಂಡ ಹೆಂಡತಿಯರ ಮಧ್ಯೆ 3ನೇ ವ್ಯಕ್ತಿ ಸಲ್ಲ ಬರಬಾರದು. ಮಕ್ಕಳನ್ನು ಗದರಿಸಿ ನಾವು ಕ್ರಮಶಿಕ್ಷಣ ಪಡುವಾಗ ತಾಯಿಯಾಗಲಿ ತಂದೆ ಆಗಲಿ ಅಡ್ಡ ಬರಬಾರದು, ಕ್ರಮಶಿಕ್ಷಣ ಪಡಿಸುವಾಗ. ಅರ್ಥ ಆಯ್ತಲ್ವ? ಮತ್ತು ನಮ್ಮ ಕುಟುಂಬದ ಘನತೆಗೆ ವಿರುದ್ಧವಾಗಿ ಬರುವುದರ ವಿಷಯವಾಗಿ ಯಾವುದೇ ಕೆಟ್ಟದ್ದು, ದೈವಿಕವಾದದ್ದು, ಇದರ ವಿರೋಧವಾಗಿ ಯಾರೇ ಬಂದರೂ ನಯವಾಗಿ ನಾವು ಅವರನ್ನು ದೂರ ಇಡಬೇಕು, ಗೌರವಾನ್ವಿತವಾಗಿ ಅದನ್ನು ಡೀಲ್ ಮಾಡಬೇಕು. ಓಕೆ. ಈಗ ಯಾಕೆಂದರೆ ಒಂದು ಕುಟುಂಬದ ಗೌರವ, ಮಕ್ಕಳ ತಂದೆ ತಾಯಿಗಳ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ಇವು ಪವಿತ್ರವಾದವುಗಳು. ಇವುಗಳ ಮಧ್ಯೆ ಬರುವಂಥ ನರಿಯೋಪಾದಿಯ ಯಾವ ನರಿಬುದ್ಧಿಯ ಕೃತ್ಯಗಳು ಬರಬಾರದು. ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತಾ ಇರುತ್ತೇವೆ. ಸ್ನೇಹಿತನೆಂದು ಹೇಳಿಕೊಂಡು ಮನೆಗೆ ಬಂದು ಹೋಗುತ್ತಾ ಸ್ನೇಹಿತನು ಇಲ್ಲದೆ ಇರುವಾಗ ಅವನ ಸ್ನೇಹಿತನ ಹೆಂಡತಿಯ ಮೇಲೆ ದೌರ್ಜನ್ಯ ಮಾಡುವುದು, ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವುದು, ಅವರನ್ನು ಸೆಳೆದುಕೊಳ್ಳುವುದು ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಮಕ್ಕಳ ಸಲಿಗೆ ಮಾಡ್ತಾರೆ. ಇದೆಲ್ಲ ನಾನು ನಿಮಗೆ ಹೇಳಿಕೊಡಬೇಕಾಗಿಲ್ಲ. ಆದರೆ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರು ಅಲ್ಲ. ಆದರೆ ನಾವು ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ನಾವು ಪ್ರಯಾಸಪಟ್ಟು ಗಳಿಸಿದ್ದನ್ನು, ಉಳಿಸಿದ್ದನ್ನು, ಬೆಳೆಸಿದ್ದನ್ನು ಅವರೇನು ಮಾಡ್ತಾರೆ, ಹಾಳು ಮಾಡಲಿಕ್ಕಾಗಿ ಬರುವಾಗ ನಾವು ಅದರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕಾಗುತ್ತದೆ ದೇವಜನವೇ. ಅದೇ ದೇವರ ವಾಕ್ಯ ನಮ್ಮ ಹತ್ರ ಹೇಳಿಕೊಡುವಂಥ ವಿಚಾರ. ಈಗ ಇದು ಲೌಕಿಕವಾದಂಥ ವಿಚಾರವಾದರೂ ಕೂಡ ಇಲ್ಲಿ ನಮಗೆ ಇರುವಂಥ ಘಟನೆಯ ಮಾತ್ರ ಇದು ಆತ್ಮೀಕವಾದಂಥ ವಿಚಾರವಾಗಿದೆ. ಆತ್ಮೀಕವಾದಂಥ ವಿಚಾರ. ಯಾರನ್ನು ನಮ್ಮ ಮನೆಯೊಳಗೆ ಬರೋದಕ್ಕೆ ಬಿಡಬಾರದು.
ಇದುವರೆಗೂ ನಾನು ಹೇಳಿದ್ದು ಲೌಕಿಕವಾಗಿ. ಆದರೆ ಈಗ ಆತ್ಮೀಕವಾಗಿ ಯಾರು ನಮ್ಮ ಮನೆಗೆ ಬರುವಂತೆ ಬಿಡಬಾರದು. ಯಾಕೆಂದರೆ ಅವರು ಬಂದರೆ ನಾವು ಪ್ರಯಾಸಪಟ್ಟು ಮಾಡಿದವುಗಳು, ಬೆಳೆಸಿದವುಗಳು, ತಿಳಿದವುಗಳು ಅವು ಹಾಳಾಗುತ್ತವೆ ಎಂದು ಹೇಳುತ್ತಾ ಇದೆ. ಯಾಕೆ ಅದನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರೆ, ಪ್ರಕಟಣೆಯ ಗ್ರಂಥದಲ್ಲಿ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳುತ್ತದೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ದೇವರು ಹೇಳುತ್ತಾ ಇದ್ದಾರೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಕೆಲವು ಸಾರಿ ನೀವು ಒಳ್ಳೆಯ ಬೋಧನೆಗಳನ್ನು, ಒಳ್ಳೆಯ ಸಂಬಂಧಗಳನ್ನು, ಒಳ್ಳೆಯ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತೀರಿ. ಯಾವುದೋ ಒಂದು ಕಷ್ಟ, ಯಾವುದೋ ಒಂದು ಪ್ರಯಾಸವು ನಿಮ್ಮನ್ನು ಹಿಡಿದು ಹಾಳು ಮಾಡಲಿಕ್ಕೆ ಅದು ಬರುತ್ತದೆ. ಆಗ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಬರಬೇಕಾದ ಜಯಮಾಲೆಯನ್ನು, ಪ್ರತಿಫಲವನ್ನು ಯಾರು ಅಪಹರಿಸಬಾರದು. ಅದರ ಅರ್ಥ ಕಳ್ಳರಿದ್ದಾರೆ, ಕ್ರೂರಿಗಳಿದ್ದಾರೆ, ಕೆಟ್ಟವರಿದ್ದಾರೆ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನನ್ನು, ನಿನ್ನ ನಂಬಿಕೆಯನ್ನು ಹಾಳು ಮಾಡುವುದಕ್ಕೆ ಅನೇಕರು ಕಳೆದ ಸಾರಿ ನಾನು ಹೇಳಿದ ಹಾಗೆ ನಿಮ್ಮ ಬಾಗಿಲನ್ನು ತಟ್ಟುತ್ತಾರೆ. ನಿಮ್ಮ ಫೋನ್ ನಂಬರ್ ಸಂಪಾದನೆ ಮಾಡಿಕೊಂಡು ಫೋನ್ ಮಾಡ್ತಾರೆ. ನೀನು ನಂಬಿರೋ ನಂಬಿಕೆ ಸುಳ್ಳು, ನೀನು ಪರಲೋಕಕ್ಕೆ ಹೋಗಲ್ಲ, ಇಂಥವರೇ ಪರಲೋಕಕ್ಕೆ ಹೋಗೋದು, ಇವರೇ ಪರಲೋಕಕ್ಕೆ ಹೋಗೋದು ಅಂತ ಅನೇಕ ಸುಳ್ಳು ಬೋಧಕರು ಇದ್ದಾರೆ. ಮಾತ್ರವಲ್ಲ, ಮುಂದಿನ ಕಾರ್ಯಗಳನ್ನು ಗಮನಿಸಿರಿ. ಆದುದರಿಂದ ನೀವು ಏನು ಮಾಡಬೇಕು? ಪೂರ್ಣ ಫಲ ಹೊಂದುವಂತೆ, ಇಲ್ಲವೇ ಜಯ ಹೊಂದುವ ತನಕ, ಗುರಿ ಮುಟ್ಟುವ ತನಕ ನಿಮಗೆ ಬರುವ ಕಷ್ಟ, ರೋಗ, ಸಮಸ್ಯೆಗಳನ್ನು ಎದುರಿಸಿ ಗೆಲ್ಲಬೇಕಾದರೆ ನೀವು, ನಾನು ಏನು ಮಾಡಬೇಕಂತೆ? ಜಾಗರೂಕರಾಗಿರಬೇಕು. ಈ ವಾಕ್ಯವನ್ನು ಇನ್ನೂ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 10ನೇ ಅಧ್ಯಾಯ 36ನೇ ವಚನದಲ್ಲಿ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ನಾವು ವಾಗ್ದಾನದ ಫಲವನ್ನು, ದೇವರಿಂದ ಬರಬೇಕಾದ ಪ್ರತಿಫಲವನ್ನು ನಾವು ಹೊಂದಿಕೊಳ್ಳಬೇಕಾದರೆ ಖಂಡಿತವಾಗಿ ನಮಗೆ ತಾಳ್ಮೆ ಬೇಕು. ಅನೇಕರು ಹೇಳ್ತಾರೆ, ಇಷ್ಟು ದಿನ ಯೇಸುವನ್ನು ನಂಬಿದೆ, ಇಷ್ಟು ದಿನ ಯೇಸುವನ್ನು ಅನುಸರಿಸಿದೆ, ಇಷ್ಟು ದಿನ ಯೇಸು ಸ್ವಾಮಿಯ ವಾಗ್ದಾನಗಳನ್ನು, ಪ್ರಾರ್ಥನೆಗಳನ್ನು ಮಾಡಿದೆ, ಆದರೆ ನಿನಗೇನು ಸಿಕ್ಕಿತ್ತು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ನಿಮ್ಮ ನಂಬಿಕೆಯಲ್ಲಿ ಹಿಂಜಾರದಿರಿ. ನಮಗೇನೇ ಸಂಭವಿಸಿದರೂ, ಏನೇ ನಡೆದರೂ ಕೂಡ ಕರ್ತನು ನಂಬಿಗಸ್ತನು. ತಾಳ್ಮೆಯಿಂದ ಕೊನೆಯವರೆಗೂ ಇರಬೇಕಾಗಿರುವಂಥದ್ದು ಬಹಳ ಬಹಳ ಅವಶ್ಯವಾಗಿರುವಂಥದ್ದು. ಹೇಳುವುದು ಅರ್ಥವಾಗ್ತಾ ಇದೆಯಾ ನನ್ನ ಪ್ರಿಯ ಜನ? ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10:30 ಹೇಳ್ತದೆ, ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಈಗ 2 ಯೋಹಾನ 1ನೇ ಅಧ್ಯಾಯದ ಈ 8ನೇ ವಚನದಲ್ಲಿ ಅವ್ರು ಹೇಳಿದ ಹಾಗೆ, ನೀವು ಪ್ರಯಾಸ ಪಟ್ಟದ್ದನ್ನು ಕಳ್ಕೊಳ್ಳಬಾರದಾದರೆ, ಪೂರ್ಣ ಫಲವನ್ನು ನೀವು ಹೊಂದಬೇಕಾದರೆ ಜಾಗರೂಕರಾಗಿರಬೇಕು ಅಂತ ಹೇಳಿದೆ. ಯಾಕೆ, ಏನನ್ನು ನಾವು ಕರೆಕ್ಟಾಗಿ ಹಿಡ್ಕೊಳ್ಬೇಕು ಎಂಬುದರ ಕುರಿತಾಗಿ 2 ಯೋಹಾನ 1ನೇ ಅಧ್ಯಾಯ 6ನೇ ವಚನದಲ್ಲಿ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ, ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ಅಪ್ಪಣೆಯಾಗಿದೆ. ನಿಜ, ಪ್ರೀತಿ ಮಾಡಬೇಕು. ಕೆಲವರು ಹೇಳ್ತಾರೆ, ಯವ್ವನ ಮಕ್ಕಳು ಏನಂತ, ಮಮ್ಮಿ ಡ್ಯಾಡಿ ಬೈಬಲ್ಲೇ ಹೇಳುತ್ತೆ ಪ್ರೀತಿ ಮಾಡು ಅಂತ, ನಾನು ಯಾಕೆ ಪ್ರೀತಿ ಮಾಡಬಾರ್ದು ಅಂತ ಹೇಳಿದರೆ ಅದು ಔಟ್ ಆಫ್ ಕಾಂಟೆಕ್ಸ್ಟ್ ಅಲ್ವಾ? ಅಂದರೆ ದೇವರು ಆ ರೀತಿ ಪ್ರೀತಿ ಮಾಡೋಕ್ಕೆ ಹೇಳಿದಾರಾ? ನೋಡಿದ ಹುಡುಗನನ್ನು, ನೋಡಿದ ಹುಡುಗಿಯನ್ನು, ನೋಡಿದ ಆಂಟಿಯನ್ನು, ನೋಡಿದಂಥ ಯವ್ವನ ಪುರುಷನನ್ನು ಪ್ರೀತಿ ಮಾಡುವಂತ ಹೇಳಿದೆಯಾ? ಆ ರೀತಿಯಾದ ಪ್ರೀತಿಯ ಬಗ್ಗೆ ಹೇಳಿದೆಯಾ ಇಲ್ಲಿ? ಇಲ್ಲ ಪ್ರಿಯ ದೇವಜನವೇ, ಅದು ಪ್ರೀತಿಯಲ್ಲ, ಅದು ಮೋಹ, ಅದು ಶಾರೀರಿಕ ಇಚ್ಛೆ. ಇಲ್ಲಿ ಪ್ರೀತಿಯಲ್ಲಿ ನಡ್ಕೊಳ್ಳಬೇಕೆಂಬುದು ನಮಗೆ ಆಜ್ಞೆ ಆಗಿದೆ. ಆದರೆ ಎಲ್ಲರನ್ನೂ ಪ್ರೀತಿಸಬಾರದು. ಹಾಗಂತೇಳಿ ಮುಂದೆ ಬರುವಂಥವ್ರನ್ನ ನಾವು ಪ್ರೀತಿಸಲು ಬಾರದು. ಬೈಬಲ್ ವಾಕ್ಯ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ, ಇದನ್ನು ಗಮನಿಸಿರಿ. ಇನ್ನು ಮುಂದೆ ನಾನು ಓದಿ ನಿಮಗೆ ತೋರಿಸ್ತೇನೆ. ಅದರ ಮೊದಲ ವಿಷಯ, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ಇದೇ ಪ್ರೀತಿ. ಅಲ್ಲಿ ಹೇಳ್ತಾರೆ ನೋಡಿ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಮೊದಲನೇ ಪ್ರೀತಿ ದೇವರ ಪ್ರೀತಿ, ಅದು ಸರಿಯಾದ ಪ್ರೀತಿ. ಮನುಷ್ಯರ ಪ್ರೀತಿ ಅದು ಅಲ್ಪವಾದಂಥ ಪ್ರೀತಿ. ಇಲ್ಲಿ ಅದು ಒಂದು ವಿಷಯವನ್ನು ಗಮನಿಸಿ ಆಯಿತು. ಈ ಎರಡನೇ ವಿಷಯವನ್ನು 7ನೇ ವಚನಕ್ಕೆ ಹೋದಾಗ,
ಎರಡನೇ ಭಾಗದಲ್ಲಿ ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ನೋಡಿ, ಕೆಲವರು ಬಂದು ಹೇಳುತ್ತಾರೆ ಯೇಸು ಪ್ರವಾದಿ, ಯೇಸುವು ಆತನು ಮನುಷ್ಯನು, ಯೇಸು ಆತನು ಒಂದು ಯಾಜಕನು, ಯೇಸುವು ಸಾಧಾರಣ ಮನುಷ್ಯನು, ಯೆಹೋವನೇ ದೇವರು, ಯೇಸು ಅಲ್ಲ. ಹೀಗೆ ಅನೇಕ ದುರ್ಬೋಧಕರು ಬರುತ್ತಿರುತ್ತಾರೆ. ಇನ್ನೂ ಕೆಲವರು ನಾನು ಈಗಾಗಲೇ ಹೇಳಿ ನಿಮಗೆ ಎಚ್ಚರಪಡಿಸಿದ ಹಾಗೆ ಅನೇಕರು ಕೇರಳದಲ್ಲಿ ಬಂದಿದ್ದಾರೆ. ಅವ್ರಿಗೊಂದು ಹೆಸರಿದೆ, ಆ ಹೆಸರು ತಿಳ್ಕೊಂಡ್ರೆ ನಿಮಗೆ ರಕ್ಷಣೆ, ಈ ರೀತಿಯಾದಂಥ ಕಾರ್ಯಗಳನ್ನೆಲ್ಲ ನಿಮಗೆ ಹೇಳುತ್ತಾ ಇರುತ್ತಾರೆ. ದಯಮಾಡಿ ಇಲ್ಲಿ ವಾಕ್ಯವನ್ನು ಗಮನಿಸಿ ನೀವು ಓದಿರಿ. ಬೇಕಾದರೆ ಹೋಗಿಬಿಟ್ಟು ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ಪ್ರಕಟಣೆಯ ಗ್ರಂಥ ಎಷ್ಟು ಸ್ಪಷ್ಟವಾಗಿ ಕ್ರಿಸ್ತ ವಿರೋಧಿಯ ಬಗ್ಗೆ ಹೇಳುತ್ತದೆ. ಅದು ಅನೇಕ ಕ್ರಿಸ್ತ ವಿರೋಧಿಗಳು ಕೊನೆಯ ಕಾಲದಲ್ಲಿ ಎದ್ದು ಬರುತ್ತಾರೆಂದು ಕೂಡ ಬೈಬಲ್ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಈ ವಾಕ್ಯದಲ್ಲಿ ಹೇಳಿರುವ ಹಾಗೆ, ಒಂದು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಪ್ರೀತಿ. ಎರಡು, ಯೇಸುವನ್ನು ಒಪ್ಪಿಕೊಳ್ಳಬೇಕು. ಯೇಸುವನ್ನು ಅರಿಯದೆ, ಯೇಸುವಿನಿಂದಲ್ಲದೆ, ಯೇಸುವಿನ ಮುಖಾಂತರವಾಗಲ್ಲದೆ ರಕ್ಷಣೆ ಇಲ್ಲ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಅಪೊಸ್ತಲ ಕೃತ್ಯಗಳು 4:12 ಹೇಳಿದ ಪ್ರಕಾರವಾಗಿ, 4:6 ಯೋಹಾನ ಹೇಳಿದ ಹಾಗೆ, 1:1 ಹಿಡಿದು ಹೇಳಿದಂಥ ವಾಕ್ಯಗಳ ಪ್ರಕಾರವಾಗಿ ಆತನೇ ಸಕಲಕ್ಕೂ ಮೂಲನು, ಆತನ ಮೂಲಕವಾಗಿಯೇ ಪರಲೋಕ ತಂದೆಯ ಬಳಿಗೆ ಮಾರ್ಗ. ಅದನ್ನು ಬಿಟ್ಟರೆ ಬೇರೊಂದು ಮಾರ್ಗ ಇಲ್ಲ, ಮಿಕ್ಕಿದ್ದೆಲ್ಲ ಸುಳ್ಳು ಬೋಧನೆಗಳು. ಆದುದರಿಂದ ಅನೇಕರು ನಿಮ್ಮ ಬಾಗಿಲನ್ನು ತಟ್ಟುತ್ತಾರೆ, ನಿಮ್ಮ ಬಳಿಗೆ ಬರುತ್ತಾರೆ, ಸಭೆಗಳಿಗೆ ಸೇರಿಸಿಕೊಳ್ಳುತ್ತಾರೆ. ಇದು ಸುಳ್ಳು, ಅದು ಸುಳ್ಳು, ಅವರು ಸರಿಯಾಗಿ ಇನ್ನೂ ಅವರಿಗೆ ಅಭಿಷೇಕ ಆಗಿಲ್ಲ, ಅವರಿಗೆ ವಾಕ್ಯದ ರಹಸ್ಯಗಳು ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಇದುವರೆಗೂ ಬಂದ ಎಲ್ಲರೂ ಸುಳ್ಳರ? ಇದುವರೆಗೂ ನಂಬಿದ್ದ ಯೇಸುವಿನ ಶಿಷ್ಯರಿಂದ ಹಿಡಿದು ಮಿಷನರಿಗಳಿಂದ ಹಿಡಿದು ಎಲ್ಲರೂ ಕಳ್ಳರ? ಈಗ ಬರುವಂಥ ದುರ್ಬೋಧಕರು ಕಳ್ಳರ? ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವಜನವೇ. ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ಮೋಸಗಾರನು ಕ್ರಿಸ್ತ ವಿರೋಧಿ ಅಂತ ಹೇಳಿದೆ. ಮೂರನೇ ಕಾರ್ಯ 2 ಯೋಹಾನ 1:9 ಹೇಳುತ್ತಾ ಇದೆ. ಈ ವಾಕ್ಯದ ನಂತರ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಕ್ರಿಸ್ತನನ್ನು ಬಿಟ್ಟು ಕ್ರಿಸ್ತನೇ ನನಗೆ ಬಯಲುಪಡಿಸೋದು, ನನಗೆ ಯೆಹೋವನೇ ಬಯಲುಪಡಿಸಿದ್ದಾನೆ, ನನಗೆ ದೇವರೇ ಬಯಲುಪಡಿಸಿದ್ದಾನೆ, ಕ್ರಿಸ್ತನನ್ನು ಅಲ್ಲಗೆಳೆದು ಹೋದರೆ ಯಾವ ಪ್ರಯೋಜನವೂ ಇಲ್ಲ. ಯೋಹಾನ 3:36 ಹೇಳುತ್ತದೆ, ತನ್ನ ಮಗನಿಗೆ ಒಳಗಾಗುವವನು ಜೀವವನ್ನು ಕಾಣುವವನು, ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ಬದಲಾಗಿ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂದು ಹೇಳುತ್ತದೆ. ಮಗನ ಮುಖಾಂತರವಾಗಿ ಅಲ್ಲದೆ ಬೇರೆ ಮಾರ್ಗವಿಲ್ಲ ಎಂದು ಹೇಳಿದ್ದನ್ನು ನಾವಿಲ್ಲಿ ನೋಡಬೇಕು. ಇನ್ನು ಮುಂದಕ್ಕೆ ಹೋದರೆ 10ನೇ ವಚನ ಹೇಳುತ್ತದೆ, ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಈಗ ಅರ್ಥ ಆಯ್ತಾ? ನಾನು ಹೇಳ್ತಾ ಇಲ್ಲ, ಇಂಥವರನ್ನು ನಿಮ್ಮ ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಮೊದಲು ಒಂದು ಸೇವಕನಾಗಿ ಲೋಕರೀತಿಯಲ್ಲಿ ಕಳ್ಳರನ್ನು, ಸುಳ್ಳರನ್ನು, ವಿಚಾರಿಗಳನ್ನು, ಕೆಟ್ಟವರನ್ನು, ನಮ್ಮ ಕುಟುಂಬದ ಸಮಾಧಾನ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಹಾಳು ಮಾಡುವವರನ್ನು ನಾವು ಎಲ್ಲಿಡಬೇಕು ಅಲ್ಲಿಡಬೇಕು. ಅವರು ಹೇಳುವಂಥ ಜೋಕ್ಸ್ಗೆ, ಅವರು ಮಾಡುವಂಥ ಸಹಾಯಕ್ಕೆ ನಮ್ಮ ಮನೆಯಲ್ಲಿರುವ ಹೆಣ್ಣುಮಕ್ಕಳು, ನಮ್ಮ ಸ್ನೇಹಿತರು, ಜೊತೆಯಲ್ಲಿರುವವರು ಮಾರು ಹೋಗ್ಬೋದೇನೋ, ಅವರ ಕೆಟ್ಟತನವನ್ನು ಬಹಳ ಚೆನ್ನಾಗಿ ನಾವು ತಿಳಿದವರಾಗಿರಬೇಕು. ದಯಮಾಡಿ ಅವರ ವಿಷಯದಲ್ಲಿ ಜಾಗರೂಕರಾಗಿರಬೇಕೆಂದು ಮನವಿ ಮಾಡುತ್ತೇನೆ. 2, ನಿಮ್ಮ ಮನೆಗೆ ಬರುವಂಥ ಕ್ರಿಸ್ತನ ಆಜ್ಞೆಗಳನ್ನು ವಿರೋಧಿಸುವವರು, ಕ್ರಿಸ್ತನನ್ನು ಅಂಗೀಕರಿಸದವರು, ಕ್ರಿಸ್ತನ ಬೋಧನೆಗಳನ್ನು ಅಂಗೀಕರಿಸಿದವರನ್ನು ನಾವು ಅಂಗೀಕರಿಸಬಾರದು. ಇಂಥವರನ್ನು ನಮ್ಮ ಮನೆಗೆ ಬಾರಗೊಡಿಸಬಾರದು. ಇಂಥವರನ್ನು ಇಲ್ಲಿ ಹೇಳುತ್ತದೆ, ನಾನು ಹೇಳ್ತಲ್ಲ, ಇಂಥವರು ಬಂದರೆ ಅವರನ್ನು ಮನೆಯೊಳಗೆ ಸೇರಿಸಬೇಡಿರಿ. ಎಂಥ ಒಳ್ಳೆಯ ವಾಕ್ಯ ಅಲ್ವಾ? ನನಗೆ ವೈಯಕ್ತಿಕವಾಗಿ ಯಾರ ಮೇಲೆಯೂ ದ್ವೇಷ ಇಲ್ಲ, ಯಾರು ನನ್ನ ಮನಸ್ಸಲ್ಲಿಯೂ ಇಲ್ಲ. ಆದರೆ ಕೆಲವರು ಮನೆ ಹುಡುಕಿಕೊಂಡು ಬರುತ್ತಾರೆ. ಜಾಗ್ರತೆ, ಅವು ಬೈಬಲ್ನ ಬೋಧನೆಗಳಲ್ಲ, ತಮಗೆ ದೇವರೇ ತಿಳಿಯಪಡಿಸಿದ ಬೋಧನೆಗಳೆಂದು ಬರುತ್ತಾರೆ. ಒಂದು, ಲೌಕಿಕವಾಗಿ ನಿಮ್ಮನ್ನು ಕೆಡಿಸಲಿಕ್ಕೆ ಬರುತ್ತಾರೆ. ಒಳ್ಳೆಯ ಸ್ನೇಹಿತರೆಂದು ಬಂದು ಕುಡಿಯುವುದನ್ನು ಕಲಿಸಿ, ಕೆಟ್ಟವರ ಸಾಂಗತ್ಯವನ್ನು ಕಲಿಸಿ, ಹಣ ಮಾಡೋಣ ಎಂದು ಬಂದು
ಅನೇಕ ಕುಟುಂಬಗಳು ಹಾಳಾಗಿ ಹೋಗಿರುವುದನ್ನು ನಾವು ಕಣ್ಣಾರೆ ಕಾಣುತ್ತಿದ್ದೇವೆ. ಅದರಂತೆ ಆತ್ಮಿಕವಾಗಿ ಅನೇಕ ಕುಟುಂಬಗಳು ಹಿಂಜರಿದು ಹೋಗಿರುವುದನ್ನು ಕೂಡ ನಾನು ನೋಡುತ್ತಿದ್ದೇನೆ. ದಯಮಾಡಿ ಈ ವಿಡಿಯೋವನ್ನು ನೀವು ನಿಮ್ಮ ಸ್ಟೇಟಸ್ಸಲ್ಲಿ, ವಾಟ್ಸಪ್ಗಳಲ್ಲಿ ಹಾಕಿರಿ, ಗ್ರೂಪ್ಗಳಲ್ಲಿ ಹಾಕಿರಿ. ಯಾಕೆಂದರೆ ಎಲ್ಲೋ ಕೆಲವರು ನಮ್ಮ ಗ್ರೂಪ್ಗಳಲ್ಲೇ ಇದ್ದುಕೊಂಡು ನಂಬರ್ಗಳು ತೆಗೆದುಕೊಂಡು ಒಂದೊಂದು ಮೆಸೇಜ್ಗಳನ್ನು ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿ ಸುಳ್ಳು ಬೋಧನೆಗಳಲ್ಲಿ, ಒಂದು ಕಡೆ ಲೋಕದಿಂದ ನಮಗೆ ಹಿಂಸೆ ಆದರೆ ಇನ್ನೊಂದು ಕಡೆ ಸುಳ್ಳು ಬೋಧನೆಗಳಿಂದ ಹಿಂಸೆ ಆಗ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇಲ್ಲ. ಅನೇಕ ಸಭೆಗಳ ವಿಶ್ವಾಸಿಗಳು ಹಿಂಜರಿದು ಹೋಗುತ್ತಿದ್ದಾರೆ. ಅನೇಕ ಆನ್ಲೈನ್ ಬೋಧನೆಗಳಿಗೆ ಮಾರು ಹೋಗಿದ್ದಾರೆ. ಅವರು ಹೇಳುವಂಥ ಕೆಲವು ಸಕ್ಕರೆ ಲೇಪಿತ ಒಳ್ಳೆ ಮಸಾಲ ಭರಿತವಾದಂಥ ಬೋಧನೆಗಳನ್ನು ಕೇಳಿ ಅಯ್ಯಯ್ಯೋ ಇದನ್ನು ನನಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಅಂದುಕೊಳ್ಳುತ್ತಾರೆ. ನಮಗೆ ಬೇಕಾಗಿರೋದು ಸಕ್ಕರೆ ಲೇಪಿತ ಇಲ್ಲವೇ ಒಳ್ಳೆ ಅಟ್ರಾಕ್ಟಿವ್ ಆಗಿರುವಂಥ ಬೈಬಲ್ ಸತ್ಯಾಂಶಗಳಲ್ಲ, ಪರಲೋಕಕ ಮಾರ್ಗಕ್ಕೆ ಬೇಕಾದಂಥ ಸತ್ಯ ಮಾರ್ಗ. ಅದನ್ನು ತಿಳಿದುಕೊಳ್ಳಿ. ಅದು ಸುಳ್ಳು ಬೋಧನೆಗಳನ್ನು ಅವರು ಹೇಳುವ ಬೋಧನೆಗಳು ಬಹಳ ಆಕರ್ಷಣೀಯವಾಗಿರುತ್ತವೆ, ಆದರೆ ಅವುಗಳನ್ನು ಹಿಂಬಾಲಿಸಬೇಡಿರಿ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅಂಥವರು ನಿಮ್ಮ ಬಳಿಗೆ ಬಂದರೆ ಅವರನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಈಗ ನಾನು ಕೇಳುತ್ತೇನೆ, ಯೇಸುವನ್ನು ಸೇರಿಸಿ ನೋಡಿ. ಇಲ್ಲಿ ಹೇಳ್ತೇವೆ, ಮೇಲೆಯಿಂದ ನೀವು ಕೇಳಿಸ್ಕೊಂಡಿದ್ದೀರಾ, ಯೇಸುವನ್ನು ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿ. ಹಾಗಾದರೆ ಈಗ ಎಷ್ಟು ಜನರು ಹಾಗೆ ಬರ್ತಾ ಇದ್ದಾರೆ? ಯೇಸು ಬಂದು ಹೊರಟು ಹೋಗಿಬಿಟ್ಟಿದ್ದಾರೆ. ಯೇಸುಗೆ ಇನ್ನೊಂದು ಹೆಸರಿದೆ, ನಿಮಗೆ ಗೊತ್ತಾ? ಅವರು ಅಲ್ಲಿ ಬಂದಿದ್ದಾರೆ ಗೊತ್ತಾ? ಯೇಸುವನ್ನು ಇಂಥ ದಿನದಲ್ಲಿ ಆರಾಧನೆ ಮಾಡಬೇಡ್ರಿ, ಹೀಗೆ ಮಾರಬೇಡ್ರಿ, ಈ ಥರದ್ದೆಲ್ಲ ಬಂದಿದೆಯಲ್ಲ ಕ್ರಿಸ್ತ ವಿರೋಧಿಯ ಬೋಧನೆಗಳು. ನಿಮಗೆ ಅರ್ಥವಾಗಿದೆ ಎಂದು ನಾನು ನೆನೆಸ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲಿ ಹೇಳುತ್ತಾ ಇದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12:15 ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ನೋಡಿದ್ರ, ನೀವು ಒಂದು ಸಭೆಯಲ್ಲಿ ಬಿಟ್ಕೊಳ್ತೀರ ಯಾರನ್ನೋ ಒಬ್ಬರನ್ನ, ಅವರು ಸಭೆಯಲ್ಲಿ ಮೆಲ್ಲಗೆ ಎಲ್ಲರನ್ನ ಕೆಡಿಸ್ತಾ ಇರ್ತಾರೆ. ಅಂಥ ವಿಷದ ಬೇರು ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ಇರುವುದು ಒಳ್ಳೆಯದಲ್ಲ. ನಾನು ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇರೋದು, ಅಂತಹ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಜಾರನಾಗಲಿ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಲಿ. ಕುಟುಂಬವಾಗಿಯೋ ಸಭೆಯಾಗಿಯೋ ನೋಡಿಕೊಳ್ಳಬೇಕು. ಸಭೆ ಸಣ್ಣದಾದರೂ ಪರವಾಗಿಲ್ಲ. ಅನೇಕರು ಈ ದಿನಗಳಲ್ಲಿ ಸಭೆಯನ್ನು ಬೆಳೆಸುವುದಕ್ಕೋಸ್ಕರ ಯಾರು ಏನು ಹೇಳಿದರೂ ಅದನ್ನು ಕುಣಿದಾಡಿ ನಳಿದಾಡಿ ಹೋಗ್ತಾ ಇರ್ತಾರೆ. ಆದರೆ ನಾವು ಆ ರೀತಿಯಾಗಿರಬಾರದಲ್ವಾ? ನಾವಾದರೂ ಸತ್ಯ ಬೋಧನೆಗಳನ್ನು ಅನುಸರಿಸಬೇಕು. ಈ ವಾಕ್ಯಗಳಲ್ಲಿ ಏನಾದರೂ ತಪ್ಪಿದರೆ ನೀವು ನನಗೆ ತಿಳಿಸಬಹುದು. ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟದ್ದು, ಬೇರೆ ಟಾಪಿಕ್ಗಳಿಗೆ ತಿಳಿಸುವಂತಿಲ್ಲ. ದಯಮಾಡಿ ಈಗ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಾನು ಬಹಳ ಕಷ್ಟಪಟ್ಟು ವಾಕ್ಯ ಮಾತ್ರ ಹೇಳ್ತಾ ಇದ್ದೇನೆ. ಆದರೆ ಬರೋ ದಿನಗಳಲ್ಲಿ ನಿಮಗೆ ಸಂಶಯಗಳನ್ನು ಮಾತ್ರ ಹೇಳ್ಬೋದು, ಬೇರೆ ವಿಷಯಗಳನ್ನು ನಂತರ ಇದು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಓಕೆ, ದೇವರಿಗೆ ಸ್ತೋತ್ರ. ನಿಮ್ಮ ಕುಟುಂಬಕ್ಕೆ ಅಂಥವನ್ನು ಬರಗೊಡಿಸಬೇಡ್ರಿ. ಕರ್ತನು ನಿಮ್ಮ ಸಂಗಡ ಇರಲಿ. ನಿಮ್ಮ ಕುಟುಂಬವು ಕೆಡದಿರಲಿ. ಶಾಂತಿಯನ್ನು, ಸಮಾಧಾನ, ಆಶೀರ್ವಾದವನ್ನು ಕಳೆದುಕೊಳ್ಳದಿರಲಿ ಅಂತ ನಾನು ಬಯಸ್ತೇನೆ. ಪ್ರಾರ್ಥನೆ ಮಾಡೋಣ. ದೇವರೇ, ಹೌದಪ್ಪ, ನಿನ್ನ ವಾಕ್ಯವು ಸ್ಪಷ್ಟ. ಈ ದಿನ ಈ ವಾಕ್ಯದ ಮೂಲಕವಾಗಿ ನಮಗೆ ಹೇಳಿದರೆ, ಇಂಥವರನ್ನು ನಿಮ್ಮ ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ ಎಂಬುದಾಗಿ. ಹೌದಪ್ಪ, ಅವರು ಯಾರೇ ಆಗಿರಲಿ, ನಮ್ಮ ಕುಟುಂಬದ ಸಮಾಧಾನವನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು, ಗೌರವವನ್ನು, ಐಕ್ಯಮತ್ಯವನ್ನು ಒಡೆಯುವಂಥ ಕೆಲಸವನ್ನು ಮಾಡುವಂಥವರು ಯಾರೇ ಆಗಿರಲಿ. ಕೆಲವು ಸಾರಿ ಕೆಲವರು ಬಂದು ನಿನ್ನ ಸೊಸೆ ಹಾಗೆ, ನಿಮ್ಮ ಅತ್ತೆ ಹೀಗೆ, ನಿನ್ನ ಗಂಡನು ಅಂಥವನು, ನಿಮ್ಮ ಕುಟುಂಬ ಇಂಥದ್ದು ಎಂದು ಹೇಳಿ ಕುಟುಂಬದಲ್ಲಿರುವಂಥ ನೆಮ್ಮದಿಯನ್ನು ಹಾಳು ಮಾಡಿ ಅವರ ಮಧ್ಯದಲ್ಲಿ ವಿಭಿನ್ನಗಳನ್ನು, ವಿಷಗಳನ್ನು, ಕಹಿಯನ್ನು ಹುಟ್ಟಿಸಿ ಅವರ ಜೀವಿತಗಳನ್ನು ಹಾಳು ಮಾಡುತ್ತಾರೆ. ಕರ್ತನೇ, ಇನ್ನು ಕೆಲವರು ಸೌಂದರ್ಯವನ್ನು ತೋರಿಸಿ ನಿನ್ನ ಹೆಂಡತಿ, ನಿನ್ನ ಗಂಡ ಸರಿ ಇಲ್ಲ, ನನ್ನನ್ನು ನೋಡು ಎನ್ನುವಂತೆ ಆಕರ್ಷಣೆ ಮಾಡ್ತಾರೆ. ದೇವರೇ, ಇಂಥದ್ದು ಯಾವುದಕ್ಕೂ ಮತ್ತು ಮಕ್ಕಳು ಕರ್ತನೆ ಅನೇಕ ಆನ್ಲೈನ್ ಗೇಮ್ಸ್ಗಳಿಗೂ, ಅನೇಕ ವಿಧವಾದಂಥ ಆಕರ್ಷಣೀಯವಾದಂಥ ಮೊಬೈಲ್ನ ದೇವರ ಕಂಟೆಂಟಿಗೆ ಒಳಗಾಗುತ್ತಿದ್ದಾರೆ. ಯವನಸ್ಥರು ಇಂಥ ವಾಕ್ಯಗಳನ್ನು ಆಲಿಸಲಿ, ನಿಮ್ಮಲ್ಲಿ ಬೆಳೆಯಲಿ,
ನಿಮ್ಮ ಮಕ್ಕಳಾಗಿ ಇರಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. ಒಳ್ಳೆಯ ಬೋಧಕರನ್ನು ಹಿಂಬಾಲಿಸುವುದು ಬಹಳ ಮುಖ್ಯ. ಒಳ್ಳೆಯ ಸಭೆಗಳಲ್ಲಿ ಬೆಳೆಯುವುದು ಬಹಳ ಮುಖ್ಯ. ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವುದು ಬಹಳ ಮುಖ್ಯ. ಆದುದರಿಂದ ಯಾರೇ ಆಗಲಿ ಸಭೆ ಸೇವಕರು ಮುಖ್ಯ ಅಲ್ಲ, ಸದ್ಬೋಧನೆ ಬಹಳ ಮುಖ್ಯ. ಮತ್ತು ಸ್ನೇಹಿತರಿಗಿಂತ ಸಂಬಂಧಿಗಳಿಗಿಂತ ದೇವರೇ ನಮ್ಮ ಕುಟುಂಬವು ನಮ್ಮ ಆತ್ಮೀಕ ಜೀವಿತವು ಬಹಳ ಮುಖ್ಯ. ಇದನ್ನು ಬಿಟ್ಟು ಇವರೇನಾದರೂ ಕರ್ತನೆ ದಾರಿ ತಪ್ಪಿ ಹೋಗುತ್ತಿದ್ದರೆ ಯೇಸುವಿನ ನಾಮದಲ್ಲಿ ಈ ನಮ್ಮ ಮೊರೆಯನ್ನು ಆಲಿಸಿ ಸದುತರನದೇ ಪಾಲಿಸಿ ಕೊಡಿರಿ. ಇವರ ಕುಟುಂಬ ಕೆಡಬಾರದು, ಗೌರವವನ್ನು ಕಳ್ಕೊಳ್ಳಬಾರದು, ಬೇರೆಯವರ ಮುಂದೆ ಅವಮಾನ ಪಾಲಾಗಬಾರದಾದರೆ ಇಂಥವರನ್ನು ಲೌಕಿಕವಾಗಿಯೂ ಇಂಥವರನ್ನು ಆತ್ಮಿಕ ವಿಷಯಗಳಲ್ಲಿಯೂ ದೂರ ಇಟ್ಟು ಅವರನ್ನು ನಯವಾಗಿ ನೇರವಾಗಿ ತಿರಸ್ಕರಿಸುವಂಥ ಮನಸ್ಸು ಈ ಪ್ರೀತಿಯ ದೇವಜನರಿಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತೇನೆ. ಇವರ ಆರೋಗ್ಯದಲ್ಲಿ ಚೇತರಿಕೆ, ಇವರ ಹಣಕಾಸುಗಳಲ್ಲಿ ಉನ್ನತಿ, ಇವರ ಆತ್ಮಿಕ ಜೀವಿತದಲ್ಲಿ ಅಭಿಷೇಕ, ಇವರ ವೈಯಕ್ತಿಕ ಜೀವಿತಗಳಲ್ಲಿ ಸಮಾಧಾನ, ಇವರು ಕೈ ಹಾಕಿದ ಕೆಲಸಗಳಲ್ಲಿ ಉನ್ನತಿ, ಇವರ ವಯಸ್ಸಾದಂಥ ಸಂದರ್ಭದಲ್ಲಿ ಬಲ. ದೇವರೇ ಕರ್ತನೆ ವಿಧವೆಯರಿಗೂ ಬಡವರಿಗೂ ಬಡ ಮಕ್ಕಳಿಗೂ ಬಡವರಿಗೂ ನಿನ್ನ ಕೃಪೆಯು ಕರುಣೆ ಇರಲಿ ಸ್ವಾಮಿ. ಪ್ರತ್ಯೇಕವಾಗಿ ಸೇವೆಯ ಮೂಲಕವಾಗಿ ಅನೇಕರನ್ನು ಮುಂದಿನ ದಿನಗಳಲ್ಲಿ ನಾವು ಆಧರಣೆ ಮಾಡಿ ಅನೇಕರಿಗೆ ಸಹಾಯ ಹಸ್ತವನ್ನು ಚಾಚಿ ಆತ್ಮೀಕವಾಗಿ ಬೆಳೆಸಬೇಕೆಂದು ಆಲೋಚನೆ ಮಾಡುತ್ತಿರುವಾಗ ದುಷ್ಟನು ತಂದಾಕುತ್ತಿರುವ ಎಲ್ಲ ಅಡ್ಡಿಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ನೀನು ತೆಗೆದುಹಾಕಬೇಕೆಂಬುದಾಗಿ ನಮ್ಮನ್ನು ಪ್ರೀತಿಸುವಾತನು ಇವತ್ತು ಈ ವಾಕ್ಯವನ್ನು ಇದುವರೆಗೂ ಕೇಳಿದಂಥ ಈ ಸಹೋದರಿಯ ದುಃಖ, ಕಣ್ಣೀರು, ಕಷ್ಟವನ್ನು ದೂರ ಮಾಡಿ ಇವರ ಜೀವಿತಗಳಲ್ಲಿ ಉನ್ನತವಾದಂಥ ಆಶೀರ್ವಾದವನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಮಹಿಮೆಯನ್ನು ಇವರಿಗೆ ಪ್ರಚುರಪಡಿಸಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದುವರೆಗೂ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಒಳ್ಳೆಯವನು, ಸದ್ಬೋಧಕನು, ಪರಲೋಕಕ್ಕೆ ಮಾರ್ಗವು, ಏಕರಕ್ಷಕನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.